ಸರ್ ಇವತ್ತಿಂದು ವಿಚಾರ ಏನಾಯ್ತು ಅಂತ ಹೇಳಿ ಸರ್. ಗೊತ್ತಿಲ್ಲ ಒಟ್ನಾಗೆ ನೆನೆ ಸಾವು ಒಂದು ವಾರದಿಂದ ಗೊತ್ತಿರಲಿಲ್ಲ. ನೆನ್ನೆ ಬಂದಿದ್ದ, ಮೊನ್ನೆಲ್ಲ ಬಂದಿದ್ದಂತೆ. ಯಾರು? ಮಧು ಅಂತ ಬಂದಿದ್ದ. ಜಗಳ ಆಡ್ತಿದ್ರು. ಅವರು ಕಾಸು ಕೊಡು ಅಂತಿದ್ರು, ಅವ್ರು ಕೊಡ್ತೀನಿ ತಗೋ ಅಂತಂಗೆ ಆಡ್ತಿದ್ರು. 6 ಗಂಟೆ ತನಕ ಇಲ್ಲೇ ಇದ್ದ. ಮೊಬ್ಬಾಗ ತಗೋ ಹೋದ. ಅಷ್ಟೇ ನಾವು ಗೊತ್ತಿದ್ದು. ಯಾರು ಮಧು? ಏನು ಕೆಲಸ ಮಾಡ್ತಾನೆ ಗೊತ್ತಾ? ಕಾರ್ ಓಡ್ಸೋಕೆ ಹೋಯ್ತಾನಂತೆ. ಕಾರು ಇಲ್ಲಿಗೆ ಯಾವಾಗಿಂದ ಬರ್ತಾ ಇದ್ದಾನೆ? ನಾನೇ 2 ವರ್ಷದಿಂದ ಬರ್ತಿದ್ದ. ಏನು ಸಂಬಂಧ ವಿಚಾರ? ಇವಾಗ ಗೊತ್ತಿಲ್ಲ ಒಟ್ಟಿನಾಗೆ. ನಮ್ಮ ಫ್ರೆಂಡು ನಮ್ಮ ಚಂದನ್ನ ಅಂದ್ಕೊಂಡು ಬರೋನು. ಬಂದು ಇಲ್ಲೇ ಇರೋರ? ಇಲ್ಲೇ ಇರೋನು. ಇಲ್ಲೇ ಉಳ್ಕೊಳ್ಳೋನು. ಬೇರೆ ಏನಾದ್ರು ಸಂಬಂಧ ಏನಾದ್ರು ಇತ್ತು ಅವ್ರಿಗೆ? ಏನೋ ಅದು ಗೊತ್ತಿಲ್ಲ ನಮಗೆ. ಹಣಕಾಸಿನ ವಿಚಾರವಾಗಿ ಏನೋ 1 ಲಕ್ಷ ದುಡ್ಡೇನೋ ಇಸ್ಕೊಂಡಿದ್ರಂತೆ. ಯಾರು? ಮಧು. ಉತ್ಸವ. ಅದಕ್ಕೆ ಗಲಾಟೆ ಮಾಡ್ಕೊಂಡು ಬರ್ತಿರ್ಲಿಲ್ಲ. ತಿರ್ಗಾವ ನೆನ್ನೆಲ್ಲ ಬಂದವನು, ಮೊನ್ನೆಲ್ಲ ಬಂದವನು. ಬಂದು ಹೋಗಿದ್ದ. ತಿರ್ಗಾ ರಾತ್ರಿ ಬೆಳಗ್ಗೆ 5 ಗಂಟೆಗೆ ಬಂದವನು. ಮೊಬ್ಬಾಗ ತೆಗಿದ್ದ, ಗಾಡಿ ತಗೊಂಡಿದ್ದ ಹೋದ. ತಿರ್ಗಾ ನೈಟ್ ಯಾವಾಗ ಬಂದ್ರು ಇದು ಮಾಡಿದ್ನೋ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ಬಂದಿದ್ದ? ಇಲ್ಲ, ಬೆಳಗ್ಗೆ ಬಂದಿಲ್ಲ. ನೆನ್ನೆ ಸಂಜೆನೆ 7 ಸಂಜೆ ಇಲ್ಲೇ ಇದ್ದ. ಹೋಯ್ಯಾನೆ. ಏನು ಕೆಲಸ ಮಾಡೋರು ಮಂಜುಳಾ? ಯಾವನ್ನೆಲ್ಲ ಹಿಂಗೆ ಮಾಡ್ತಾ ಇರೋದು. ಅಡಿಕೆ ಕಬ್ಬಡಿಕಾಯಿ ಮಾಡ್ಕೊಂಡು ಅಡಿಕೆ ತೋಟ ಮಾಡ್ಕೊಂಡು. ಎಷ್ಟು ಜನ ಮಕ್ಕಳು ಅವ್ರಿಗೆ? 1 ಗಂಡು 1 ಹೆಣ್ಣು. ಯಾರು ದೊಡ್ಡವರು? ಚಂದು. ಏನು ಕೆಲಸ ಮಾಡ್ತಾನೆ? ಗೊನೆ ಕೊಯ್ಯಕ್ಕೆ ಹೋಯ್ತದೆ, ಕೂಲಿ ಪಲ್ಯ ಹೋಯ್ತದೆ. ಈಗ ಮದುವೆ ಏನೋ ಮಾಡಿದ್ರು ಅಂತ? ಒಳ್ಳೆದಾಗಿ 1 ವರ್ಷದಿಂದ ಮದುವೆ ಮಾಡಿರೋದ? ಇಲ್ಲ, ಅಲ್ಲ 5 ತಿಂಗಳು 6 ತಿಂಗಳು ಆಯ್ತು. ಹೌದಾ? ಸೊಸೆ ಎಲ್ಲಿ ಇಲ್ಲೇ ಇರೋರು? ಅಲ್ಲ ಅವರು ಅಲ್ಲಿದ್ದು ಅಡಿಕೆ ಕಾಯಿ ಕಿತ್ಕೊಂಡು ಹೋದ್ರಲ್ಲ, ಇಲ್ಲಿ ಜಾಗ ಇಲ್ವಲ್ಲ ಅಂತ ಅಲ್ಲಿಗೆ ಹೋಗಿದ್ರು. ಯಾರೂ ಇರಲಿಲ್ಲ. ನಮ್ಮ ಹೆಂಗಸರು ಊರಿಗೆ ಹೋಗಿದ್ರು, ನಮ್ಮ ಹುಡುಗನ ಹೋಗ್ಬೋದು. ನಮ್ಮ ಹುಡುಗ ಅವ್ನು ಮಾತಾಡಲ್ಲ. ಅದು ನಾನು ಬಿಡು ದಿನ ಇದ್ದೇ ಅಲ್ವ ಅವ್ರದ್ದು ಅಂತೇಳಿ ನಾನು ಊಟ ಮಾಡ್ಕೊಂಬಿಟ್ಟೆ. ಯಾವಾಗಲೂ ಗಲಾಟೆ ಆಗದ ಇಲ್ಲಿ? ಆಗಾಗಲೇ ಮಾಡ್ಕೊಳೋರು. ಅಲ್ಲ, ಮದುವೆ ಯಾವಾಗಲೂ ಬಂದು ಗಲಾಟೆ ಮಾಡ್ಕೊಂಡು ಮಾಡೋನು. ಏನು ವಿಚಾರ? ಹಣದ ವಿಚಾರ? ನೆನ್ನೆನೇ ಫಸ್ಟ್ ಎಲ್ಲ ಜಗಳ ಆಗಿರೋದು? ಮುಂದೆ ಆಡ್ಕೊಂಡಿದ್ರು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆ ಥರದ್ದೇನು? ಇಲ್ಲ, ಅದೇನಿಲ್ಲ. ಕೊಡ್ತೀನಿ ತಗೋ ನಾನು. ಸಾಲ ಕೊಟ್ಟಿದ್ರಾ? ಸಾಲ ಏನೋ 3 ಸೂಟ್ ಆಯಿತು, ಅದು ಇದು ಇಂಥವ್ರು ಅವನು ಬಂದು ಇಸ್ಕೊಂಡು ಹೋಗಿದ್ರು. ಇಷ್ಟೇ. ಬೆಳಗ್ಗೆ ಏನಾಗಿತ್ತು ಅಂತ ಗೊತ್ತಾಯ್ತಾ ನಿಮಗೆ? ಬೆಳಿಗ್ಗೆ ಏನಾಗಿತ್ತು ಅಂತ ಗೊತ್ತಾಯ್ತಾ ನಿಮಗೆ? ಅದು ಹಿಂಗೆಲ್ಲ ರಕ್ತ ಹಿಂಗೆ ಆಯ್ತಲ್ಲ. ಹುಡುಗರಿಗೆ ಫೋನ್ ಮಾಡಿದೆ ಪಳ್ಳೆಗೆ. ಅಲ್ಲಿ ಬಂದು ಸ್ಟೇಷನಿಗೆ ಅವ್ರಿಗೆ ಫೋನ್ ಮಾಡಿದ್ರು, ಬಂದರು. ಏನೋ ಕತ್ತೆ ಕುಯ್ದಿದ್ದಾರೆ? ಎಲ್ಲೆಲ್ಲಿ ಕುಯ್ದಿದ್ದಾರೆ? ಹಿಂಗೆ ಇಲ್ಲೆಲ್ಲ ಇದು ಮಾಡ್ಯಾರ. ಏನ್ರಲ್ಲಿ ತುಯ್ತಿರೋದಂತೆ? ಇದು ಚಾಕು. ಅಲ್ಲೇ ಇತ್ತ ಚಾಕು? ಚಾಕು ಮುರಿದೋಗಿತ್ತು. ಮುರಿದೋಗಿರೋದ ನಾಯಿ ಬೋನಳಿಕೆ ಹಸ್ತಿದ್ದ. ಅಮ್ಮ ಕಡಿ ಸಿಕ್ತು. ಅವರು ಗೊತ್ತು ಮಾಡಿ ತಗೊಂಡ್ರು. ಬೆಳಿಗ್ಗೆ ಯಾರು ಫಸ್ಟ್ ನೋಡಿದ್ದು? ಅವನು ಚಿಕ್ಕಂಪಾಯಿ ಸಣ್ಣ. ಅವ್ನು ನೋಡಿ ಹೋಗ್ದೆ. ಅವ್ನು ಕಾರಣ ತೆಗೆದಿರಲಿಲ್ಲ. ನಾನು ಹೋಗಿ ಅವ್ನು ಕಾರ್ ತೆಗೆದು ನೋಡ್ದು ಅಷ್ಟೇ. ಎಷ್ಟು ಗಂಟೆ ಆಗಿತ್ತು? 7 ಗಂಟೆ ಬೆಳಿಗ್ಗೆ. ಯಾರು ರಾತ್ರಿ ಒಬ್ಬರೇ ಇದ್ರ? ಲೇಡಿ? ಒಬ್ಬರೇ. ಅಲ್ಲೇ ಮನೆ ಕಾಣೋರು ಒಬ್ಬರೇ. ಮೊನ್ನೆ ರಾತ್ರಿ ಮನೆಗಿತ್ತು, ರಾತ್ರಿ ಮನೆಗಿತ್ತು. ರಾತ್ರಿನಾಗ 2 ಬಂದು ಮಾಡಿದ ಗೊತ್ತಿಲ್ಲ. ಮಕ್ಕಳೆಲ್ಲ ಎಲ್ಲಿ ಹೋಗಿದ್ರು? ಪಳದಾಗಿದ್ರು. ಏನು ಅಡಿಕೆ ಕೆಲಸ? ಅಡಿಕೆಕಾಯಿ. ಅವರು ಅಲ್ಟೋಣಿ ಬೇರೆ ಮಾಡಿದ್ರು. ಅಲ್ಲಿ ಸೂಲಿ ಹಾಕಿದ್ರು, ಒಣಗಾಕಿದ್ರಲ್ಲ. ಬರೋರು ಗೂಡ್ರ ಮಳ್ಬೇಲ್ ಬಂದಾಗ ರಾತ್ಪಲ್ ಮುಚ್ಚೋಕೋತೆ ಅಂತ ಅಲ್ಲೇ ಸೇರ್ಕೊಂಬಿಟ್ಟ ಹುಡುಗರು. ಇಷ್ಟೇ. ಮಧು ಮಕ್ಕಳೆಲ್ಲ ಇರ್ಬೇಕಾದ್ರೆ ಎಲ್ಲ ಬರೋನು. ತಾತ ಅಜ್ಜಿ ಎಲ್ಲ ಬರೋರು ಇರೋರು. ಗಲಾಟೆ ಮಾಡಿದ್ರೆ ಯಾವ ಥರ? ಮಧು ಯಾಕೆ ಗೊತ್ತಿ? ಇಲ್ಲ, ಅದೇನಿಲ್ಲ, ಚೆನ್ನಾಗೇ ಇದ್ರು. ದುಡ್ಡು ಕೊಡೋ ವಿಚಾರಕ್ಕೆ ಗಲಾಟೆ? ಸರಿ. ಇಷ್ಟೇ. ಎಷ್ಟು ವರ್ಷದಿಂದ ಇರೋದು ಇವರು ಇಲ್ಲಿ? ಅವರು ನಮ್ಮ ಮದುವೆ ಆದಂಗದಲ್ಲೂ ನಾವು ಸಣ್ಣ ಹುಡುಗರಿಂದಲೂ ಇಲ್ಲೇ ಇರೋದು ನಾವು. ಅಲ್ಲ, ಮಂಜುಳಾ ಅವರು? ಮಂಜುಳು ಇಲ್ಲೇ ಇರೋದು. ಮೊದಲಿಂದನೂ ಇಲ್ಲೇ ಇರೋದು. ಏನು ಗಂಟೆ? ಏನು ಕಾರಣ ಅಂತೆ? ಏನು ಕೊಲೆಗೆ ಏನು ಮಾಡಿರೋದು ಕಾರಣ ಅಂತ? ಈಗ ಅನ್ಕೋ ಗೊತ್ತಿಲ್ಲ ಕಣಪ್ಪ ಅದು. ದುಡ್ಡಿನ ವಿಚಾರ ಏನು ಇರಬೇಕು.